ಇದೆ. ಟಿಕೆಟ್ಗಾಗಿ ಆ ಒಬ್ಬ ಪ್ರಭಾವಿ ನಾಯಕನ ಬೆನ್ನ ಹಿಂದೆ ಬಿದ್ದಿದ್ದಾರೆ ಟಿಕೆಟ್ ಆಕಾಂಕ್ಷಿಗಳು. ಆ ಪವರ್ಫುಲ್ ನಾಯಕನಿಗೆ ಹೈಕಮಾಂಡ್ ಮಟ್ಟದಲ್ಲಿ ಒಡನಾಟ ಇದೆ. ಹೀಗಾಗಿ 5 ಸಚಿವರ ಪರಮಾಪ್ತರು ಮೇಲಿಂದ ಮೇಲೆ ಒತ್ತಡ ಹಾಕೋ ಕೆಲಸ ಮಾಡ್ತಿದ್ದಾರೆ. ಆರ್ಎಸ್ಎಸ್ ನಾಯಕನಿಗೆ ದುಂಬಾಲು ಬಿದ್ದ ಟಿಕೆಟ್ ಆಕಾಂಕ್ಷಿಗಳು. ಟಿಕೆಟ್ ವಿಚಾರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರ ಅರವಿಂದ್ ದೇಶಪಾಂಡೆ. ಬೆಳಗಾವಿ ಲೋಕಸಭಾ ಬೈ ಎಲೆಕ್ಷನ್ ದಿನಾಂಕ ಇನ್ನೇನು ಕೆಲವೇ ದಿನಗಳಲ್ಲಿ ಫಿಕ್ಸ್ ಆಗಲಿದೆ. ಕುಂದಾನಗರಿ ಈಗ ಪವರ್ ಸೆಂಟರ್ ಆಗಿದೆ. ಟಿಕೆಟ್ಗಾಗಿ ಆಕಾಂಕ್ಷಿಗಳು ಅಚಣಿಗೆ ಪರೇಡ್ ನಡೆಸಿದ್ರು. ಅಚಣಿಯಲ್ಲಿರೋ ಪ್ರಮುಖ ಆರ್ಎಸ್ಎಸ್ ನಾಯಕನಿಗೆ ದುಂಬಾಲು ಬಿದ್ದಿದ್ರು. ಸಂಘ ಪರಿವಾರದ ಪವರ್ಫುಲ್ ನಾಯಕ ಅರವಿಂದ್ ರಾವ್ ದೇಶಪಾಂಡೆ ಅವರನ್ನ ಭೇಟಿಯಾಗಿ ಟಿಕೆಟ್ಗಾಗಿ ಲಾಬಿ ನಡೆಸಿದ್ರು. ಅರವಿಂದ್ ರಾವ್ ಉತ್ತರ ಪ್ರಾಂತ ಸಹ ಸಂಘ ಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಪಕ್ಷದಲ್ಲಿ ಅವರ ಮಾತಿಗೆ ತುಂಬಾ ಮನ್ನಣೆ ಇದೆ. ಅರವಿಂದ್ ರಾವ್ ಪಕ್ಷದ ವೇದಿಕೆಯಲ್ಲಿ ಅಷ್ಟಾಗಿ ಕಾಣಿಸಿಕೊಳ್ಳೋದಿಲ್ಲ. ಫೋಟೋದಲ್ಲಿ ಇವರು ಹೆಚ್ಚಾಗಿ ಕಾಣಿಸಿಕೊಳ್ಳೋದಿಲ್ಲ. ಆರ್ಎಸ್ಎಸ್ ನಲ್ಲಿ ಇವರಿಗೆ ಉನ್ನತ ಸ್ಥಾನವಿದ್ದು, ಲಕ್ಷ್ಮಣ್ ಸವದಿ ಡಿಸಿಎಂ ಆಗೋದ್ರ ಹಿಂದೆ ಅರವಿಂದ್ ರಾವ್ ಅವರ ಶ್ರೀರಕ್ಷೆ ಇದೆ ಅಂತ ಹೇಳಲಾಗುತ್ತೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಜಗಳಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದೆ ದೇಶಪಾಂಡೆ. ಅಷ್ಟೇ ಅಲ್ಲ, ಜಾರಕಿಹೊಳಿ, ಕತ್ತಿ ಹಾಗೂ ಸವದಿ ಬಣಗಳನ್ನ ದೇಶಪಾಂಡೆಗೆ ಒಂದಾಗಿಸಿದ್ರು. ಬೆಳಗಾವಿಯ ಅನೇಕ ರಾಜಕೀಯ ಸಮಸ್ಯೆಗಳನ್ನ ದೇಶಪಾಂಡೆಗೆ ಬಗೆಹರಿಸಿದ್ದಾರೆ. ಹಾಗಾಗಿ ಟಿಕೆಟ್ ಆಕಾಂಕ್ಷಿಗಳು ದೇಶಪಾಂಡೆ ಬೆಳಗಾವಿಗೆ ಭೇಟಿ ಕೊಟ್ಟಿದ್ದ ತಡ ಒಬ್ಬರಾದ್ಮೇಲೆ ಒಬ್ರು ಅವರನ್ನ ಭೇಟಿಯಾಗಿ ಟಿಕೆಟ್ಗಾಗಿ ಲಾಬಿ ನಡೆಸಿದ್ರು. ಲೋಕಸಭಾ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ದೇಶಪಾಂಡೆ ಪ್ರಮುಖ ಪಾತ್ರ ವಹಿಸಲಿದ್ದಾರೆ ಎಂಬ ಮಾತಿದೆ. ಬಿಜೆಪಿ ನಾಯಕರು ಮಾತ್ರವಲ್ಲದೆ ಹೊಸ ಮುಖಗಳು ಕೂಡ ಟಿಕೆಟ್ಗಾಗಿ ಲಾಬಿ ನಡೆಸುತ್ತಿದ್ದಾರೆ. ಬೆಳಗಾವಿಯ ಖ್ಯಾತ ಡಾಕ್ಟರ್ ಗಿರೀಶ್ ಸೋನಾವಾಲ್ಕರ್ ಕೂಡ ಬೈ ಎಲೆಕ್ಷನ್ ಟಿಕೆಟ್ಗೆ ಹರಸಾಹಸ ಪಡ್ತಿದ್ದಾರೆ. ದಿಲ್ಲಿಯಲ್ಲಿ ಬಿಎಲ್ ಸಂತೋಷ್ರನ್ನ ಭೇಟಿಯಾಗಿ ಅವರ ಮುಂದೆ ಟಿಕೆಟ್ಗಾಗಿ ಬೇಡಿಕೆ ಇಟ್ಟಿದ್ದಾರೆ. ಇದು ಟಿಕೆಟ್ ಆಕಾಂಕ್ಷಿಗಳು ನಡೆಸುತ್ತಿರೋ ಲಾಬಿ ಆದ್ರೆ, ಈ ಕಡೆ ಹೈಕಮಾಂಡ್ ಕೂಡ ಕೆಲ ಸೀಕ್ರೆಟ್ ಗೇಮ್ ಪ್ಲಾನ್ ಮಾಡ್ಕೊಂಡಿದೆ. ಬಿಜೆಪಿಯಲ್ಲಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ. ಕೇಸರಿ ನಾಯಕರು ಯಾರಿಗಾದರೂ ಟಿಕೆಟ್ ಕೊಡಬಹುದು. ನಾಳೆ ಸಾಮಾನ್ಯ ಕಾರ್ಯಕರ್ತನಿಗೂ ಟಿಕೆಟ್ ಕೊಡಬಹುದು. ಆ ರೀತಿ ಬಿಜೆಪಿ ಹೈಕಮಾಂಡ್ ಈ ಹಿಂದೆಯೂ ರಾಜ್ಯಸಭೆ ಚುನಾವಣೆಯಲ್ಲಿ ಇದೇ ರೀತಿ ಮಾಡಿದೆ. ಈಗ ಹೊಸ ಮುಖಗಳಿಗೆ ಮಣೆ ಹಾಕೋದಕ್ಕೆ ದಿಲ್ಲಿ ಟೀಮ್ ಮನಸ್ಸು ಮಾಡಿದೆ ಅಂತ ಹೇಳಲಾಗ್ತಿದೆ. ಭವಿಷ್ಯದ ಪಕ್ಷ ಸಂಘಟನೆ ಬೆಳವಣಿಗೆ ದೃಷ್ಟಿಯಿಂದ ಯುವ ಅಭ್ಯರ್ಥಿ ಹುಡುಕಾಟದಲ್ಲಿದ್ದಾರೆ ಬಿಜೆಪಿ ವರಿಷ್ಠರು. ಈ ನಡುವೆ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದು, ಯುಗಾದಿಯಲ್ಲಿ ದೊಡ್ಡ ಬದಲಾವಣೆಯಾಗಲಿದೆ ಅಂತ ಹೇಳಿದ್ದಾರೆ. ಇದು ಸಿಎಂಗೆ ಮತ್ತಷ್ಟು ಟೆನ್ಷನ್ ತಂದಿದೆ. ಇನ್ನೊಂದು ಕಡೆ ಬಿಜೆಪಿಗೆ ಟಕ್ಕರ್ ಫೈಟ್ ಕೊಡೋದಕ್ಕೆ ಕಾಂಗ್ರೆಸ್ ಕೂಡ ಸರ್ವ ರೀತಿಯಲ್ಲೂ ಸಜ್ಜಾಗಿದೆ. ಬಿಜೆಪಿ ಒಂದಾಳ ಹೂಡಿದ್ರೆ ಕಾಂಗ್ರೆಸ್ ಕೂಡ ಅದಕ್ಕೆ ಪ್ರತಿಯಾಗಿ ಮತ್ತೊಂದಾಳ ಹೂಡೋಕೆ ಮುಂದಾಗಿದೆ. ಹಾಗಾದ್ರೆ ಕಾಂಗ್ರೆಸ್ ಮಾಡಿರುವ ಆ ಮೆಗಾ ಪ್ಲಾನ್ ಏನು? ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ.